ಇನ್ನು ನಿನ್ನೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ ಚಂದ್ರಶೇಖರ್ ಸ್ವಾಮೀಜಿ ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಮಾತಾಡಿದ್ದು ಕೇಳಿಸ್ಕೊಂಡ್ರಿ. ಆ ನಂತರ ಏನೆಲ್ಲ ರಾದ್ದಾಂತಗಳಾಯಿತು ಕೇಳಿಸ್ಕೊಂಡ್ರಿ. ಇಂಥದ್ದೇ ಒಂದು ರಾದ್ದಾಂತ ಈ ಹಿಂದೆ ಕೂಡ ಆಗಿತ್ತು. ಇದು ಯಾವಾಗ? ಜನವರಿ 14, 2020 ನೋಡಿ. ಜನವರಿ 14, 2020 ವಚನಾನಂದ ಶ್ರೀಗಳಿದ್ದಾರೆ, ಸುತ್ತೂರು ಸ್ವಾಮೀಜಿಗಳಿದ್ದಾರೆ, ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪನವರಿದ್ದಾರೆ. ಆಮೇಲೆ ಆಗ ಇವರು ಮುಖ್ಯಮಂತ್ರಿ ಆಗಿಲ್ಲ, ಮಂತ್ರಿ ಆಗಿದ್ದರು ಯಾರು? ಬಸವರಾಜ ಬೊಮ್ಮಾಯಿ ಇದ್ದಾರೆ. ನಿರಾಣಿ ಮಂತ್ರಿ ಆಗಿರಲಿಲ್ಲ. ಇವರೊಂದು ಹೇಳಿಕೆಯನ್ನು ಕೊಟ್ಟಾಗ ಏನೆಲ್ಲ ಆಯ್ತು ಫುಲ್ ನೋಡ್ಕೊಂಬಿಡಿ. ಮುಖ್ಯಮಂತ್ರಿಗಳೇ, ನೀವು ಒಳ್ಳೆಯವರು. ಮುರುಗೇಶ್ ರಾಣಿ ಸಾಕಷ್ಟು ನಿಮಗೆ ಸಹಾಯ ಮಾಡಿದ್ದಾನೆ. ನಿಮ್ಮ ಬೆನ್ನಿಂದ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾನೆ. ಅವರು ಕೈ ಬಿಡ್ಲಿಕ್ಕೆ ಹೋಗಬೇಡಿ. ನೀವು ಈ ಸಲ ಅವನ ಕೈ ಬಿಟ್ರೆ ಇಡೀ ಅಖಂಡ ಪಂಚಮಸಾಲಿ ಸಮಾಜ ನಿಮ್ಮನ್ನ ಕೈ ಬಿಡ್ತದೆ. ಕುತ್ಕೋಬೇಕ್ರಿ, ಅಲ್ರಿ ನಾವು ಸತ್ಯವನ್ನು ಹೇಳಕತ್ತೀವಿ. ಕುತ್ಕೊಳ್ಳಿ, ನೀವು ಕುತ್ಕೊಳ್ಳಿ, ತಾವು ಕುತ್ಕೊಳ್ಳಿ, ಕುತ್ಕೊಳ್ಳಿ ತಾವು. ನೋಡ್ರಿ, ಮೊನ್ನೆ ಸಲಹೆ ಕೊಡ್ತಾ ಇದ್ದೀರಲ್ಲ, ನಾವು ಬೆದರಿಸಲ್ಲ. ನಮ್ಮ ನ್ಯಾಯವನ್ನು ಕೇಳ್ತಾ ಇದೀವಿ, ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ, ನಾವು ಕೇಳ್ತಾ ಇದೀವಲ್ಲ ನಾವು. ಇದು ನಮ್ಮ ಕೂಗಲ್ಲ, ಸಮಾಜದ ಕೂಗು. ಮುಖ್ಯಮಂತ್ರಿಗಳೇ, ನೀವು ಒಳ್ಳೆಯವರು. ಮುರುಗೇಶ್ ರಾಣಿ ಸಾಕಷ್ಟು ನಿಮಗೆ ಸಹಾಯ ಮಾಡಿದ್ದಾನೆ. ಇದು ಜನವರಿ 14, 2020 ಸ್ವಾಮೀಜಿ ಹೇಳಿದಂಥ ಮಾತು. ಫುಲ್ ಗರಂ ಆಗ್ಬಿಟ್ರು ಸಿದ್ದರಾಮಯ್ಯನವರು. ಇದೇ ಥರ ನಿನ್ನೆ ಆಯಿತು. ಇದು ನಿರಾಣಿಯವರಿಗೆ ಮಂತ್ರಿಗಿರಿ ಮಾಡಿ ಅಂತ ಅವತ್ತಾದರೆ, ನಿನ್ನೆ ಏನಾಯಿತು ಕೇಳಿಸ್ಕೊಳ್ಳಿ. ನಮ್ಮ DK ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ DK ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕೇಳ್ಕೊಳ್ತಕ್ಕಂಥ ನಮ್ಮ DK ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ DK ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕೇಳ್ಕೊಳ್ತಕ್ಕಂಥ ನಮ್ಮ DK ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ DK ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ DK ಶಿವಕುಮಾರ್ದವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದು ಕೊನೆಯ ದಿನ DK ಶಿವಕುಮಾರ್ದವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ. ಫುಲ್ ತಗೊಳ್ಳಿ. ಯಾರೆಲ್ಲ ಹೇಳ್ಬಿಟ್ಟು ನೋಡಿ. ಒಂದು ನಿಮಿಷ ಸ್ಟಾಪ್ ಮಾಡಿ. ಇಲ್ಲಿ ಪಾಸ್ ಮಾಡಿ. ಇದು ನಿರ್ಮಲಾನಂದ ಶ್ರೀಗಳು ಆದಿಚುಂಚನಗಿರಿ ಮಠದ ಮಹಾಸ್ವಾಮಿಗಳು. ಚಂದ್ರಶೇಖರ್ ಸ್ವಾಮೀಜಿ ಮಾತಾಡಿದ್ರಲ್ಲ, ಅವರು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಅದರ ಸ್ವಾಮೀಜಿಗಳು. ಈ ಮಾತಾಡ್ತಿರ್ಬೇಕಾದ್ರೆ ಈ ಥರ ಇಲ್ಲಿ ಕೂತಿದ್ದಾರೆ. ಮತ್ತೊಂದು ಕಡೆ ಇವರೊಂದು ಕೈಯಲ್ಲಿ ಒಂದು ಸನ್ನೆ ಮಾಡ್ತಾರೆ ನೋಡಿ. ಪ್ಲೇ ಸ್ಟಾಪ್. ಓಕೆ. ಇದಾದ ನಂತರ ಇವತ್ತು ದೆಹಲಿಯಲ್ಲಿ ಲಿಫ್ಟಲ್ಲಿ ಮುಖ್ಯಮಂತ್ರಿಗಳು, ಅವರ ಜೊತೆ ಪರಮೇಶ್ವರ್, ಅವರ ಜೊತೆ ಜಾರ್ಜ್, ಅವರ ಜೊತೆ ಗೋವಿಂದರಾಜು ಇವರೆಲ್ಲ ಇರ್ತಾರೆ. ಆಗ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳ್ತಾರೆ. ಏನು ಮಾತನ್ನು ಅಂತಂದರೆ, ಹೇಳಿ ಮಾಡಿಸಿರಬೇಕು. ಕೇಳಿಸ್ಕೊಳ್ಳಿ. ಹೇಳ್ಕೊಳ್ತಾ
ಓಕೆ, ಎಲ್ಲ ಸ್ವಾಮೀಜಿಗಳು ಆಯಾ ಕಾಲಘಟ್ಟಕ್ಕೆ ನಮ್ಮವರಿಗೆ ಅಧಿಕಾರ ಸಿಗಬೇಕು ಅಂತೇಳಿ ಬ್ಯಾಟಿಂಗ್ ಮಾಡ್ತಾನೆ ಇರ್ತಾರೆ. ಆದರೆ ಸ್ವಾಮೀಜಿಗಳು ನಿಜವಾಗಿ ಯಾವುದೇ ಆಗಿರಲಿ, ಬಿ ಜೆ ಪಿಗಾಗಲಿ ಕಾಂಗ್ರೆಸ್ಗಾಗಲಿ, ಸ್ವಾಮೀಜಿಗಳಿಗೆ ಈ ರಾಜಕಾರಣದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಮಂತ್ರಿ ಆಗಬೇಕು ಅಂತ ಡಿಸೈಡ್ ಮಾಡೋ ರೈಟ್ಸ್ ಇಲ್ಲ. ಅವರು ಸಮಾಜ ಯಾವ ರೀತಿ ಸಾಗಬೇಕು, ಯಾರೇ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರು ಹೇಗೆ ಸಮಾಜವನ್ನು ಮುನ್ನಡೆಸಬೇಕು, ಧರ್ಮದ ಹಾದಿಯಲ್ಲಿ ನಡಿಬೇಕು, ಅದನ್ನು ಹೇಳ್ಕೊಡ್ಬೇಕು. ಇದು ಎಲ್ಲ ಸ್ವಾಮೀಜಿಗಳು ಈ ಥರ ಎಂಟ್ರಿ ಕೊಡ್ತಾ ಇದ್ರೆ ಅವರು ಕೂಡ ಬಂದುಬಿಡಬೇಕು. ರಾಜಣ್ಣ ಅವರು ಹೇಳಿದಾಗೆ ರಾಜಕೀಯಕ್ಕೆ ಬಂದುಬಿಡಬೇಕು. ಈಗ ಇವರು ಬಂದಿಲ್ವ, ಯಾರು ಉತ್ತರ ಪ್ರದೇಶದಲ್ಲಿ ಬಂದುಬಿಡಿ, ಹಾಗೆ ಯಾರು ಬೇಡ ಅಂತಾರೆ. ಅದು ಅರ್ಧ ಇದು ಅರ್ಧ ಮಾಡಬಾರ್ದು, ಅದಂತೂ ಭಾಳ ಪಕ್ಕ. ಈ ನಡುವೆ ನಾನು ಅದಕ್ಕೆ ಹೇಳಿದೆ, ಕಳೆದ ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಈ ಬಾರಿ ಇವರು, ಅದಾದ ನಂತರ ಈಗ ಲಿಂಗಾಯತ ಸ್ವಾಮೀಜಿಗಳು ಕೂಡ ಶುರು ಮಾಡಿದರು. ಅವರನ್ನು ಯಾಕೆ ಮಾಡ್ತೀರಿ, ಲಿಂಗಾಯತ ನಾಯಕರನ್ನು ಮಾಡಿ ಅಂತೇಳಿ.